ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಮುಕ್ತಾಯಗೊಂಡಿದೆ. ಸ್ಪರ್ಧಿಗಳೆಲ್ಲ ಮನೆಯಿಂದ ಆಚೆ ಬಂದಿದ್ದಾರೆ. ಇನ್ನ ವಿನ್ನರ್ ಆಗಿರುವಂತಹ ಗಿಲ್ಲಿಯವರು ಸಂಭ್ರಮಾಚರಣೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಈಗಿರುವಾಗ ಸಾಕಷ್ಟು ಮೀಡಿಯಾದವರು ಗಿಲ್ಲಿಯವರ ಜೊತೆ ಸಂಭಾಷಣೆಯನ್ನ ನಡೆಸಿದ್ದು, ಕಾವ್ಯ ಹಾಗೂ ಗಿಲ್ಲಿಯವರ ಮದುವೆ ವಿಚಾರವಾಗಿ ಕೇಳಿರುವ ಪ್ರಶ್ನೆಗೆ ಗಿಲ್ಲಿಯವರಿಂದ ಸಿಕ್ಕಂತ ಉತ್ತರವೇನು? ಇವರಿಬ್ರು ನಿಜವಾಗ್ಲೂ ಮದುವೆ ಆಗ್ತಿದ್ದಾರಾ ಇಲ್ಲ ಸ್ನೇಹಿತರಾಗಿ ಇರ್ತಾರಾ? ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಸ್ಯಾಂಡಲ್ವುಡ್ ಸಮಾಚಾರಗಳ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬರೋಬ್ಬರಿ 37 ಕೋಟಿಗೂ ಅಧಿಕ ಓಟ್ಗಳನ್ನು ಗಳಿಸಿ ಇದೀಗ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದ ಗಿಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಮನೆಯಿಂದ ಆಚೆ ಬಂದ ಬಳಿಕ ಅಭಿಮಾನಿಗಳಂತೂ ಗಿಲ್ಲಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ನೀಡಿದ್ದಾರೆ. ಅಭಿಮಾನಿಗಳನ್ನ ಕಂಡು ಗಿಲ್ಲಿಯವರಂತೂ ಕುಣಿದು ಕುಪ್ಪಳಿಸಿದ್ದಾರೆ. ಹೌದು, ಇಷ್ಟೊಂದು ಜನಪ್ರಿಯತೆಯನ್ನ ಪಡೆದಿರುವ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಇದರ ಬಗ್ಗೆ ಯಾವುದೂ ಕೂಡ ಥಿಂಕ್ ಮಾಡಿಲ್ಲಂತೆ. ಇಷ್ಟು ಜನ ಅಭಿಮಾನಿಗಳು ಆಗಿದ್ದಾರೆ ಅಂತ ಗೊತ್ತೇ ಆಗಿಲ್ಲಂತೆ. ಇಷ್ಟೊಂದು ಜನ ನನಗೆ ಬೆಂಬಲ ನೀಡಿದ್ದಾರಾ ಎಂದು ಸ್ವತಃ ಗಿಲ್ಲಿ ಅವರೇ ಫುಲ್ ಶಾಕ್ ಆಗಿದ್ದಾರೆ. ಇನ್ನ ಮಾಧ್ಯಮದವರು ಕೇಳಿರುವ ಎಲ್ಲ ಪ್ರಶ್ನೆಗೂ ಕೂಡ ಗಿಲ್ಲಿಯವರು ತುಂಬಾ ಸರಳವಾಗಿ ಉತ್ತರವನ್ನ ನೀಡಿದ್ದಾರೆ. ಮೊದಲು ತಮ್ಮ ಅಭಿಮಾನಿಗಳ ಬಗ್ಗೆ ಮಾತನಾಡಿದ್ದು, ಇಷ್ಟೊಂದು ಓಟ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಇಷ್ಟು ದಿನ ನನ್ನ ಆಟನ ಮೆಚ್ಚಿ ನನ್ನ ಬೆಂಬಲಿಸಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ. ಇನ್ನು ಸ್ವಲ್ಪ ಜನ ಮಾತ್ರ ನಾನು ಸಂಪಾದನೆ ಮಾಡಿರ್ತೀನಿ ಅಂದ್ಕೊಂಡಿದ್ದೆ, ಆದರೆ ಇಷ್ಟರ ಮಟ್ಟಿಗೆ ನನ್ನ ಪ್ರೀತಿಸುವಂಥ ಜನರು ಇದ್ದಾರೆ ಅಂತ ಗೊತ್ತಾಗಿ ನನಗೆ ತುಂಬಾ ಖುಷಿಯಾಗಿದೆ. ಖುಷಿಯಲ್ಲಿ ನನಗೆ ಏನು ಮಾತನಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಎಂದಿದ್ದಾರೆ. ಹೀಗೆ ನನಗೆ ಕೊನೆಯವರೆಗೂ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದದಿಂದ ಇನ್ನಷ್ಟು ನಾನು ಬೆಳಿತೀನಿ, ಇನ್ನಷ್ಟು ಮನೋರಂಜನೆಯನ್ನ ನೀಡ್ತೀನಿ ಎಂದು ಭರವಸೆಯ ಮಾತನ್ನ ಆಡಿದ್ದಾರೆ. ಇದಾದ ಬಳಿಕ ಮಾಧ್ಯಮದವರು ಗಿಲ್ಲಿ ಹಾಗೂ ಕಾವ್ಯ ಅವರ ಮದುವೆ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಗಿಲ್ಲಿಯವರು ನಾಚುತ್ತಲೇ, ನಾನು ಹಾಗೂ ಕಾವ್ಯ ಒಳ್ಳೆ ಫ್ರೆಂಡ್ ಆಗಿದ್ವಿ, ಮುಂದೆ ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿ ಇರ್ತೀವಿ ಎಂದಿದ್ದಾರೆ. ಇದಾದ ಬಳಿಕ ನಿಮ್ಮ ಮದುವೆ ವಿಚಾರವಾಗಿ ಸಾಕಷ್ಟು ಹೈಲೈಟ್ ಆಗಿದೆ, ನಿಮ್ಮ ಊರಿನಲ್ಲಿ ನಿಮ್ಮಿಬ್ರು ಮದುವೆನ ಮಾಡಿಸೋಕೆ ಕಾಯ್ತಿದ್ದಾರಲ್ವಾ ಎಂದು ಕೇಳಿದ್ದಾರೆ. ಇದಕ್ಕೆ ಗಿಲ್ಲಿಯವರು ನಗುತ್ತಲೇ, ಇದಕ್ಕೆಲ್ಲ ಕಂಕಣ ಭಾಗ್ಯ ಕೂಡ್ ಬರಬೇಕು, ಆ ಥರ ಏನಾದರೂ ಇದ್ರೆ ನೋಡೋಣ ಬಿಡಿ ಎಂದು ಮದುವೆ ಬಗ್ಗೆ ಒಂದು ರೀತಿಯಾದ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಗಿಲ್ಲಿಯವರ ತಾಯಿಯೂ ಕೂಡ ಇವರಿಬ್ಬರ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಅವರಿಬ್ರು ಇಷ್ಟಪಟ್ಟರೆ ನಾನು ಮದುವೆ ಮಾಡಿಸೋಕೆ ರೆಡಿ ಎಂದು ಗಿಲ್ಲಿಯವರ ತಾಯಿ ಕಡೆಯಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಜಂಟಿಯಾಗಿ ಎಂಟ್ರಿ ಕೊಟ್ಟ ಇವರಿಬ್ರು ಒಳ್ಳೆ ಸ್ನೇಹಿತರಾಗಿ ಇದ್ರು. ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಇವರಿಬ್ಬರನ್ನ ಮದುವೆ ಮಾಡಿಸಲು ತಮ್ಮ ಅಭಿಮಾನಿಗಳಂತೂ ಕಾದು ಕುಳಿತಿದ್ದಾರೆ. ಇವರಿಬ್ರು ಫ್ರೆಂಡ್ಸ್ ಆಗಿ ಇರ್ತಾರಾ ಇಲ್ಲ ಮದುವೆ ಮಾಡ್ಕೊಳ್ತಾರಾ ಎಂದು ಕಾದು ನೋಡ್ಬೇಕಾಗಿದೆ. ಇತ್ತ ಕಾವ್ಯ ಅವ್ರಿಗೂ ಕೂಡ ಗಿಲ್ಲಿ ಮದುವೆ ವಿಚಾರವಾಗಿ ಕೇಳಿದ್ದಾರೆ ಪ್ರಶ್ನೆಗಳನ್ನ. ಇದಕ್ಕೆ ಕಾವ್ಯ ಕೊಟ್ಟ ಉತ್ತರವೇನು? ಕಾವ್ಯ ಅವರಿಗೂ ಗಿಲ್ಲಿ ಮೇಲೆ ಇಷ್ಟ ಇದೆಯೋ ಇಲ್ವೋ? ಮಾಧ್ಯಮದವರಿಗೆ ಏನಂತ ಅವರು ಉತ್ತರವನ್ನ ನೀಡಿದ್ದಾರೆ? ಈ ಒಂದು ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12 ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.